ಆಟ ಅಂದ್ರೆ ಚಿಕ್ಕ ಮಕ್ಳಿಗೆ ಎಂಟರ್ಟೈನ್ಮೆಂಟ್ ಅಂತ ನೀವ್ ಅನ್ಕೊಂತೀರಾ, ಆದ್ರೆ ಆಟ ಅಂದ್ರೆ ಅವರಿಗೆ ಒಂದು ಕೆಲಸ. ಬೆಳಗ್ಗೆ ಎದ್ದ ತಕ್ಷಣ ಆಟ ಆಡೋದು, ಊಟ ಮಾಡೋದು, ಮತ್ತೆ ಆಟ ಆಡೋದು. ಸೊ ಈ ವರ್ಕ್ ಮೇಲೆ ನಮಗೆ ತುಂಬಾ ಕಾನ್ಸಂಟ್ರೇಷನ್ ಕೊಡ್ಬೇಕಾಗುತ್ತೆ ಪೇರೆಂಟ್ಸ್ ಆಗಿರೋದ್ರಿಂದ. ಈ ಆಟದಲ್ಲೇನೆ 6 ಸ್ಟೇಜಸ್ ಇದೆ. ಮೊದಲನೇ ಸ್ಟೇಜ್ ಬರೋದು 0 to 3 months. ಈಗ 3 ತಿಂಗಳ ಮಗು ಏನ್ ಆಟ ಆಡ್ಬೋದು ಅಂತಂದ್ರೆ, ತನ್ನ ಕೈ ಕಾಲ್ ಮೂವ್ಮೆಂಟ್ ಮೇಲೆ ಗಮನ ಕೊಡ್ತಾರೆ. ಈ ತರನು ಕೈನ ಮೂವ್ಮೆಂಟ್ ಮಾಡ್ಬೋದಾ, ಕಾಲ್ ಮೂವ್ಮೆಂಟ್ ಆಗುತ್ತಾ ಅನ್ನೋದೇ ಒಂದು ಆಟ ಅವರಿಗೆ. 2 ವರ್ಷದ ತನಕ ಮಕ್ಕಳು ಇವ್ರೇನ್ ಮಾಡ್ತಾರೆ ಅಂದ್ರೆ, ಒಬ್ರೇ ತಾನಾಗೆ ಒಂದ್ ಬೊಂಬೆ ಕೊಟ್ರೆ ಅದ್ರ ಜೊತೆಗೆ ಆರಾಮಾಗಿ ಆಟ ಆಡ್ಕೊಂತ ಇರ್ತಾರೆ. ಅದೇ 2 ವರ್ಷದ ಮಕ್ಕಳೇನಂತಾರಲ್ಲ, ಇವರಿಗೆ ನಾನು ಮಹಾಭಾರತದಲ್ಲಿರುವ ಅರ್ಜುನಕ್ಕೆ ಹೋಲಿಸ್ತೀನಿ. ಏನಕ್ಕಂದ್ರೆ ದೂರದಲ್ಲಿ ಗುರಿ ಇರ್ತಾರೆ, ಬೇರೆಯವ್ರ ಮಕ್ಳು ಏನ್ ಆಟ ಆಡ್ತಿರ್ತಾರಲ್ಲ ಅವ್ರನ್ನ ನೋಡ್ತಾ ಇರ್ತಾರೆ, ಬಟ್ ಅವ್ರ ಜೊತೆ ಹೋಗಿ ಮಿಂಗಲ್ ಆಗೋದಿಲ್ಲ. ಸ್ಟೇಜ್ 3 ಅಂದ್ರೆ 2 ವರ್ಷದ ನಂತರ ಈ ಮಕ್ಕಳು ದೂರದಲ್ಲಿರೋ ಮಗು ಏನಾದ್ರೂ ಆಟ ಆಡ್ತಾ ಇದೆ ಅಂದ್ರೆ ಇಲ್ಲೇ ಕುತ್ಕೊಂಡ್ಬಿಟ್ಟು ಅದೇ ಆಟವನ್ನ ಆಡೋದಕ್ಕೆ ಪ್ರಯತ್ನ ಮಾಡುತ್ತೆ. ನೆಕ್ಸ್ಟ್ ಬರುತ್ತೆ 3 years. ಈ ಮಕ್ಕಳು ಇನ್ನೊಬ್ಬ ಮಕ್ಕಳ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡೋದಕ್ಕೆ ಟ್ರೈ ಮಾಡ್ತಾರೆ. 4 ವರ್ಷಕ್ಕೆ ಕಂಪ್ಲೀಟ್ಲಿ ಅವರು ಇನ್ನೊಂದು ಮಗು ಜೊತೆಗೆ ಅಸೋಸಿಯೇಟ್ ಪ್ಲೇ ಅಂತ ಹೇಳ್ತೀವಿ. ಅವ್ರ ಜೊತೆ ಮಿಂಗಲ್ ಆಗ್ತಾರೆ, ಮಾತಾಡ್ತಾರೆ, ಆಟ ಸಾಮಾನ್ ಕೊಡ್ತಾರೆ, ಸಂಪೂರ್ಣವಾಗಿ ಆಟ ಆಡ್ತಾರೆ. ಈಗ ಸಾಕಷ್ಟು ಪೇರೆಂಟ್ಸ್ ಮೇನ್ಲಿ 1.5 year ಏಜ್ ಮಕ್ಳು ಇರ್ತಾರಲ್ಲ ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ, ನಮ್ಮ ಮಗು ಯಾವ ಮಕ್ಳ ಜೊತೆನೂ ಹೋಗಲ್ಲ ಮೇಡಮ್, ಆಟ ಆಡೋದೇ ಇಲ್ಲ ಅಂತ. ಬಟ್ ನೀವು ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಮಗು ಈ ಸ್ಟೇಜಸ್ ಥ್ರೂ ಪಾಸ್ ಮಾಡ್ತಾ ಇರುತ್ತೆ. ಮೆಜಾರಿಟಿ ಮಕ್ಕಳು ಮೇನ್ಲಿ 3 years ನಂತರ ಇನ್ನೊಬ್ಬ ಮಗು ಜೊತೆಗೆ ಆಟ ಆಡೋದಕ್ಕೆ ರೆಡಿ ಆಗಿರ್ತಾರೆ. ಸೊ ನೀವು ಫೋರ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೀವ್ ಯಾವಾಗ್ಲೂ ಮಗುನ ಆದಷ್ಟು ಎನ್ವೈರನ್ಮೆಂಟ್ ಗೆ ಕ್ಲೋಸ್ ಆಗಿ ಇಟ್ಕೊಳ್ಳಿ. ಪಾರ್ಕ್ಸ್ ಕರ್ಕೊಂಡು ಹೋಗಿ, ಹಾಗೆ ಆಟದ ಸಾಮಾನಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.